ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಎಕ್ಸ್ಪ್ಲೋರರ್. ಇವತ್ತು CDS ಕ್ಯಾಟ್ ಎಕ್ಸಾಮಲ್ಲಿ ಕೇಳಿರುವಂಥ ಹೈ ಲೆವೆಲ್ ಪ್ರಶ್ನೆಗಳನ್ನ ನೋಡೋಣ. ಬನ್ನಿ ಯಾವ ರೀತಿ ಇದೆ ಅಂತ ನೋಡೋಣ. ಮೊದಲನೇ ಪ್ರಶ್ನೆ ಇಲ್ಲಿ ನೋಡ್ರಿ. ಮೊದಲೇ ಪ್ರಶ್ನೆ CDS 2023 ಕೇಳಿರೋದು ರೇಷೋ ಮತ್ತು ಪ್ರೊಪೋರ್ಷನ್ ಮೇಲೆ. ಇಲ್ಲಿ ನೋಡ್ರಿ, ಏನು ಕೇಳಿದ ನೋಡ್ರಿ. 2a ಡಿವೈಡೆಡ್ ಬೈ 3, 2a divided by 3. Next 4b divided by 5. Next 3c divided by 4. ಇಲ್ಲಿ ನೋಡ್ರಿ, ಇಷ್ಟು ದಿನ ಕೆಳಗಿರೋದು LCM ತೊಗೋತಿದ್ರೆ ಈಗ ಮೇಲಿರೋದು ತಗೋರಿ. ಯಾಕಂದರೆ ಇದ್ರ ಬಾಜು ಲೆಟ್ರ್ ಐತೆ ಅಂದ್ರೆ ಇದ್ರ ವ್ಯಾಲ್ಯೂ ಆಗಿರುತ್ತೆ. 2, 4 ಮತ್ತು 3 LCM ಎಷ್ಟು? 12. ಕೆಳಗಡೆ 12 ಮಲ್ಟಿಪ್ಲೈ ಮಾಡಿರಿ. 5 into 12, 4 into 12, 3 ಒಂದ್ಲೆ 3 ನಾಲ್ಕಲೆ 4 ಒಂದ್ಲೆ 4 ಮೂರಲೆ 2 ಒಂದ್ಲೆ 2 ಆರ್ಲೆ. ಈಗ ನೋಡ್ರಿ, ABC ವ್ಯಾಲ್ಯೂ ಸಿಕ್ತು. ಎಷ್ಟಾಯಿತು? 6 ಮೂರಲೆ 18, 5 ಮೂರಲೆ 15, 4 ನಾಲ್ಕಲೆ 16. ABC ವ್ಯಾಲ್ಯೂ ಅಂತ ನಮ್ಗೆ ಸಿಕ್ತು. ಇವಾಗ ನೋಡ್ರಿ, ನೆಕ್ಸ್ಟ್ ಈ ಇದರಲ್ಲಿ ಕೊಟ್ಟಿದೆ ನೋಡ್ರಿ, ಅದರಲ್ಲಿ ಮಾಡ್ಕೊತ ನೋಡ್ರಿ. ಈಗ 18 ಡಿವೈಡೆಡ್ ಬೈ A ಕೊಟ್ಟಾನ. A ಅಂದ್ರೆ 18 ರೂಟ್ A ಸ್ಕ್ವೇರ್ ಅಂತ. A ಸ್ಕ್ವೇರ್ ಅಂದ್ರೆ 18 ಸ್ಕ್ವೇರ್ 324 ಪ್ಲಸ್ C ಸ್ಕ್ವೇರ್ ಕೊಟ್ಟಿದ್ದಾನೆ. ಇದನ್ನು ತೊಗೊಬೇಡ್ರಿ. C ಸ್ಕ್ವೇರ್ 16 ಸ್ಕ್ವೇರ್ 256 ಮೈನಸ್ B ಸ್ಕ್ವೇರ್ ಅಂದರೆ 15 ಸ್ಕ್ವೇರ್ 225. ಇದು ಎರಡು ಕ್ಯಾನ್ಸಲ್ ಆಗುತ್ತೆ. 324 ಪ್ಲಸ್ 256 ಎಷ್ಟಾಗುತ್ತೆ? 580. 580 ಒಳಗೆ 225 ಕಳೆದ್ರೆ ರೂಟ್ 355 ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ B ರೈಟ್ ಆನ್ಸರ್. ಇದು ಈಸಿ ಐತೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಒಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಐತಿ ನೋಡ್ರಿ ಹಂಗಂತ. ಎಷ್ಟು B ವ್ಯಾಲ್ಯೂ ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ನಂಗೆ ಗೊತ್ತಾಗಬೇಕು. 3:5. ಇಲ್ಲಿ ನೋಡ್ರಿ, ನೆಕ್ಸ್ಟ್ 2a ಪ್ಲಸ್ B ಡಿವೈಡೆಡ್ ಬೈ 3a ಮೈನಸ್ 2b. 2a ಅಂದ್ರೆ 2, a ಅಂದ್ರೆ 3, 2 ಮೂರಲೆ 6a. 6a ಪ್ಲಸ್ ಕೊಟ್ಟಿದ್ದಾನೆ. B ವ್ಯಾಲ್ಯೂ ಎಷ್ಟು? √5 ಬರ್ಕೊಂಡೆ. ಡಿವೈಡೆಡ್ ಬೈ 3a ಅಂದ್ರೆ 2 ಮೂರಲೆ 3 ಮೂರಲೆ 9, 9a ಮೈನಸ್ 2b ಅಂತ ಕೊಟ್ಟಿದ್ದಾನೆ. 2√5 ಇಲ್ಲೈತೆ ನೋಡ್ರಿ. ಯಾವಾಗಲೂ ಇಲ್ಲಿ ಕೆಳಗಡೆ ಇರೋದು ರೂಟಲ್ಲಿ ಬಂತಂದ್ರೆ ರ್ಯಾಷನಲೈಸೇಷನ್ ಮಾಡ್ಕೋಬೇಕು. ರ್ಯಾಷನಲೈಸೇಷನ್ ಯಾವ ರೀತಿ ಮಾಡ್ಕೋಬೇಕಂತ ನೋಡ್ರಿ. ರ್ಯಾಷನಲೈಸೇಷನ್ನು ಮೈನಸ್ ಇರುತ್ತೆ, ಪ್ಲಸ್ ಮಾಡ್ಕೊಂಡು ಇದು ಚಿಹ್ನೆ ಚೇಂಜ್ ಆಗುತ್ತೆ. ಇಲ್ಲಿ ನೋಡ್ರಿ, 9a ಪ್ಲಸ್ 2√5 ಅಂತ ಎರಡು ಕಡೆ ಬರ್ಕೋಬೇಕು. ನೋಡ್ರಿ, ಬರ್ಕೋತೀನಿ. 9a ಪ್ಲಸ್ 2√5 ಡಿವೈಡೆಡ್ ಬೈ 9a ಮೈನಸ್ 2√5 ಆಯಿತು. ರ್ಯಾಷನಲೈಸೇಷನ್ ಮಾಡಿಕೊಂಡೆ. ಇವಾಗ ನೋಡ್ರಿ, ನಮ್ಗೆ ಆನ್ಸರ ಸಿಗುತ್ತೆ. ಆಯಿತು, ಮುಗೀತು. ಎರಡೇ ಸ್ಟೆಪ್ ಆಯ್ತು. ಈಗ ಇಲ್ಲಿ ನೋಡ್ರಿ, ಇಲ್ಲಿ ಇಂಟು ಮಾಡ್ಬೇಕಾದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನೋಡ್ರಿ, 6 × 9, 6 9 54a ಪ್ಲಸ್ ನೋಡ್ರಿ 6 × 2. ಮತ್ತು ಇದರಿಂದ ಇದು ಮಾಡಬೇಡ್ರಿ ಸದ. ಫಸ್ಟ್ 6 × 9, 6 × 2, 6 × 2 12√5, 12√5. ಹಾಂ, ಇವಾಗ ಪ್ಲಸ್ ಮಾಡಿರಿ. ಮತ್ತು ಇವಾಗ ನೋಡ್ರಿ, 9 ಐತಲ್ಲ,
5 × 9a ಅಂದ್ರೆ √5 9a ಬರೆಯೋಕೆ ಬರಲ್ಲ, 9√5 ನೋಡ್ರಿ ಬರಿತೀನಿ. ಇದು √5 × 9 ಇಂಟು ಮಾಡಿದ್ದೀನಿ, ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ, 9√5 ಬಂತು. ಇವಾಗ ನೋಡ್ರಿ ನೆಕ್ಸ್ಟ್ ಪ್ಲಸ್ಸು √5 ಕೂಡಿದ್ರೆ ಎಷ್ಟಾಗುತ್ತಾ? ಸ್ಕ್ವೇರ್ ಆಗಲ್ರಿ, √5 5 ಆಗುತ್ತೆ. 5 × 2 ಎಷ್ಟಾಗುತ್ತೆ? 10 ಆಗುತ್ತೆ. ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ ನಿಮ್ಗೆ. 5 × 5 ಕೂಡಿದ್ರೆ 25 ಆಗುತ್ತೆ. √5 × √5 ಕೂಡಿದ್ರೆ ಎಷ್ಟಾಗುತ್ತೆ? 5 ಆಗುತ್ತೆ. ಇದಿಷ್ಟು ನೆನಪಿರಲಿ ನಮ್ಗೆ. ನಿಮ್ಗೆ ಇಲ್ಲಿ ಅರ್ಥ ಆಗಿಲ್ಲ, ಅದಕ್ಕೆ ನಾನು ಇದನ್ನ ಹೇಳಿದೆ. √5 ಅಂದ್ರೆ ವ್ಯಾಲ್ಯೂ ಹಾಫ್ ಇರ್ತೈತಿ. ಇವಾಗ ನೋಡ್ರಿ 54 ಇವೆರಡು ಬಿಡ್ರಿ, 54a 10 ಎಷ್ಟಾಗುತ್ತೆ? 54a + 10 ಎಷ್ಟು? 64. ತಡ್ರಿ, ತೆಳಗಿನ ಡಿವೈಡೆಡ್ ಬೈ ಇನ್ನೂ ಮಾಡೇ ಅಲ್ಲ, ಮುಂದೆ ಹೋಗೋಣ. 9 × 9 81. ಸ್ಲೋ ಹೇಳತ್ತೀನಿ ನೋಡ್ರಿ. 81a ಮೈನಸ್ ಇಲ್ಲಿ ನೋಡ್ರಿ, ಇದು ಬಿಡ್ರಿ. ಈಗ ಎರಡು 4 ಆಗುತ್ತೆ. ಈಗ √5 × √5 ಬರೀ ಓನ್ಲಿ 15 ಆಗುತ್ತೆ. ಅಂದರೆ ಎಷ್ಟಾಗುತ್ತೆ? 2 2 4, 4 × 5 20. ಇಲ್ಲಿ ನೋಡ್ರಿ 54a + 10 ಅಂದರೆ ಎಷ್ಟಾಗುತ್ತೆ? 54 10 64. 64 ಪ್ಲಸ್ 12 + 9 21 √5 ಡಿವೈಡೆಡ್ ಬೈ 81ರಾಗ 20 ಕಳೀರಿ. 81ರಾಗ 20 ಕಳೀರಿ ಎಷ್ಟು ಬರುತ್ತೆ? 16 19 61 ಬರುತ್ತೆ. 64 + 21 √5 ಇಲ್ಲೈತೆ ನೋಡ್ರಿ. 64 + 21 √5 1/61 1/60 1/61 ಇಲ್ಲೈತೆ. ಆಪ್ಷನ್ ನಂಬರ್ ಎ ರೈಟ್ ಆನ್ಸರ್. ಇಲ್ಲೊಂದು ಸ್ವಲ್ಪ ನಿಮ್ಗೆ ಗೊತ್ತಾಗಿರಲ್ಲ, ಇದು 2 ಹೊತ್ತಲೇ ಕಾಣಲಾಗುತ್ತೆ ರೀ. ಇವಾಗ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇನ್ನೊಂದು ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇತ್ತು, ಅರ್ಥ ಆಗುತ್ತೆ. ಇವಾಗ ನೋಡ್ರಿ a - b a + b ಇಲ್ಲೇ ಇದನ್ನು ಕೊಟ್ಟಾರ ಅವರು, ಅದನ್ನು ತೊಗೊಂಡು ಡೈರೆಕ್ಟ್ ಮಾಡ್ಕೊಂಡ್ಬಿಡ್ಬೋದು ನಾವು. ನೋಡ್ರಿ a - b a + b ವ್ಯಾಲ್ಯೂ ತೊಗೊಂಡ್ಬಿಡೋಣ. ಡೈರೆಕ್ಟ್ ತಗೊಳ್ಳಿ. a - b a + b a - b ಅಂದ್ರೆ 5 1 ಕಳೆದ್ರೆ 4. a + b ಅಂದರೆ 5 + 1 6. 2 2 2 3. ಇವಾಗ ನೋಡ್ರಿ ಕೊಟ್ಟಾನ a² - b². a² ಅಂದ್ರೆ 2². 2² ಅಂದ್ರೆ ಎಷ್ಟು? 4 ಮೈನಸ್ 3² 9 ಡಿವೈಡೆಡ್ ಬೈ a². 2 2 4 ಪ್ಲಸ್ b² ಅಂದರೆ 3 3 9.
9 4 13, 9 4 ಕಳೆದ್ರೆ 5. 5:13 ಎಲ್ಲೈತಿ? ಸಿ ರೈಟ್ ಆನ್ಸರ್. ಎಲ್ಲ ಅವರೇ ಕೊಟ್ಟಾರೆ, ಇದನ್ನು ನಾವು ಮಾಡೋದ್ರಾಗ ಏನೂ ಇಲ್ಲ. ಜಸ್ಟ್ ವ್ಯಾಲ್ಯೂ ಚೇಂಜ್ ಮಾಡ್ಕೊಂಡು ಮುಗೋದಾಯ್ತು. ಮುಂದಿನ ಪ್ರಶ್ನೆ ನೋಡ್ರಿ. ಆಲ್ರೆಡಿ ಆನ್ಸರ್ ಅಂತೂ ನಿಮ್ಗೆ ಗೊತ್ತಾಯಿತು. ಮಾರ್ಕೊಳಗೆ ನಾನೇ ಟಚ್ ಮಾಡಿಬಿಟ್ಟಿದ್ದೆ, ಅದು ಹಂಗೆ ಕುಂತು. ಬರ್ರಿ, ಫಸ್ಟು ಇಕ್ವೇಷನಿಂದ ವ್ಯಾಲ್ಯೂ ತಕ್ಕೋಬೇಕು. ಇದ್ರದ್ದು ವ್ಯಾಲ್ಯೂ ತಕ್ಕೋಬೇಕು. 3x ಎಕ್ಸ್ ಮತ್ತು y ವ್ಯಾಲ್ಯೂ ನಮಗೆ ಬೇಕು ಅಲ್ಲ. ಅದಕ್ಕೆ ನೋಡಿರಿ, ಫಸ್ಟ್ 3x ಮೈನಸ್ 2y ಡಿವೈಡೆಡ್ ಬೈ 2x ಪ್ಲಸ್ 3y, 2x ಪ್ಲಸ್ 3y ಈಕ್ವಲ್ ಟು 5:6, 5/6. ಇಲ್ಲಿ ನೋಡ್ರಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ. 6 3 18x ಮೈನಸ್ 6 2 12y ಈಕ್ವಲ್ ಟು 5 2 10x ಪ್ಲಸ್ 5 3 15y. ಇವಾಗ ನೋಡ್ರಿ, 18ರಾಗ 10 ಕಳೀರಿ, 8x ಈಕ್ವಲ್ ಟು 12. 1 + 1 ಮೈನಸ್ ಐತಲ್ಲ, 12 + 15 ಎಷ್ಟಾಗುತ್ತೆ? 12 1 10, 22 22 27, 27y. x/y ಏನಾಗುತ್ತೆ ನೋಡ್ರಿ, ಎಕ್ಸ್ ಅದ್ರ ಮುಂದೆ ಇದ್ದಿದ್ದು 27, ಇದು ಇದ್ರ ವ್ಯಾಲ್ಯೂ ಆಗುತ್ತಾ, y ವ್ಯಾಲ್ಯೂ 8. ಎಕ್ಸ್ ವೈ ವ್ಯಾಲ್ಯೂ ನಮಗೆ ಸಿಕ್ತು. ಇವಾಗ ನೋಡ್ರಿ, ಇಲ್ಲಿ ಕನ್ಫ್ಯೂಸ್ ಆಗ್ಬೇಡ್ರಿ. ಇಲ್ಲಿದ್ದು ಏನದಂದ್ರೆ, ಇದು ಏಟು ಕ್ಯೂಬ್ ಆಗಿಬಿಟ್ಟಿದೆ ಆಲ್ರೆಡಿ. ಇದು ಕ್ಯೂಬ್ ಆಗೈತಿ. ಇಲ್ಲಿ ಕೊಟ್ಟಿರೋದು ಈ ಕಡೆ ಕ್ಯೂಬ್ ಬಂದ್ರೆ ಕ್ಯೂಬ್ ಕಂಡುಹಿಡಿತೀರಿ, ಹೊರಗೆ ಕ್ಯೂಬ್ ಬಂದದಂದ್ರೆ ಇದ್ರದ್ದು ಒರಿಜಿನಲ್ ವ್ಯಾಲ್ಯೂ ಕಂಡುಹಿಡಿತೀರಿ. ಇಲ್ಲಿ ಒರಿಜಿನಲ್ ವ್ಯಾಲ್ಯೂ ಎಷ್ಟೈತೆ ನೋಡ್ರಿ. ಎಕ್ಸ್ ಅಂದ್ರೆ 27, 3 3 9 9 3 27, 3 ಕ್ಯೂಬ, ಇದು 2 ಕ್ಯೂಬ. ಇಲ್ಲಿ ನೋಡ್ರಿ, 3 ಪ್ಲಸ್ ಇಲ್ಲಿ ನೋಡ್ರಿ, ಎಕ್ಸ್ರ ವ್ಯಾಲ್ಯೂ ಎಷ್ಟೈತಿ? 27 ಅಂದ್ರೆ 3. ಇದ್ರ ವ್ಯಾಲ್ಯೂ ಎಷ್ಟೈತಿ ನೋಡ್ರಿ, y ವ್ಯಾಲ್ಯೂ 8. 8 ಅಂದ್ರೆ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ವೈ ಅಂತಂದ್ರೆ, ಎಕ್ಸ್ ಪ್ಲಸ್ ವೈ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಅಂದ್ರೆ 3 - 2 ಆಗುತ್ತಲ್ಲ. ಈ ಒಂದು ಪ್ರಾಬ್ಲಮ್ ಏನಂತಂದ್ರೆ, ಇವೆಲ್ಲ ರೂಟ್ ಕ್ಯಾನ್ಸಲ್ ಆಗಿ ಸ್ಕ್ವೇರ್ ಆಗುತ್ತೆ. ಇಲ್ಲಿ ನೋಡ್ರಿ, 3 + 2 5, 3 - 2 1, ಇದ್ರ ವ್ಯಾಲ್ಯೂ ಹೋಯಿತು. 3 + 2 5, 5 5 25. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ಇದು ಮುಗಿತ್ರಿ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡಂಬರ್ರಿ. ಸಿಂಪಲ್ ಇಂಟ್ರೆಸ್ಟ್ ಬರೀ ಬರಾಬರ ಸಾಲ್ವ್ ಮಾಡೋಣ. ಇಲ್ಲಿ ನೋಡ್ರಿ, ಫಸ್ಟ್ ಎಲ್ಲ ಹಚ್ಕೊಂಡ್ಬಿಡ್ತೀನಿ. ಇಲ್ಲಿ ಮೇಲ್ಗಡೆ A person fixed to deposit Rs 30,000 in a bank of 5 years at 10% per annum. 30,000 ರೊಕ್ಕ ಐತಿ, 10% ಇಂಟು 5 ಅಲ್ಲ, ಸಾರಿ 3 ಹಚ್ಕೊಂಡ್ಬಿಟ್ಟೆ. Five divided by 100 minus he had to withdraw the whole amount after 3 years. 30,000 ಇರ್ತೈತಿ, ಅವ ವಿತ್ಡ್ರಾ ಮಾಡ್ಕೊಂಡಿರ್ತಾನೆ ಇದ್ರೊಳಗೆ.
30,000 ಇಂಟು ರೇಟ್ ಗೊತ್ತಿಲ್ಲ, ವರ್ಷ ಕೊಟ್ಟಾನ, ರೇಟ್ 6 ಅಂತ ತಗೋತೀನಿ. ವರ್ಷ 3 ವರ್ಷ ಡಿವೈಡೆಡ್ ಬೈ 100 ಈಕ್ವಲ್ ಟು 7,800 ಲೆಸ್ ಅಂತ ಕೊಟ್ಟಾನ. ಇದು ನಮ್ಮದು ಎಸ್ ಐ ಆಗಿರ್ತದೆ 7,800. ಇಲ್ಲಿ ನೋಡ್ರಿ ನೆಕ್ಸ್ಟ್ ಇವೆರಡು 0, ಇವೆರಡು 0, ಇವೆರಡು 0. 310 3,000, 3,000 ಇಂಟು 5 15,000. 15,000 ಮೈನಸ್ 300 3 906. 906 ಈಕ್ವಲ್ ಟು 7,800. ಇವೆರಡು 0, ಇವೆರಡು 0 ಹೋಯ್ತು. ಇಲ್ಲಿ ನೋಡ್ರಿ 9R ಈಕ್ವಲ್ ಟು ಈ 9R ನಮ್ಮದು ವ್ಯಾಲ್ಯೂ ಬೇಕಾಗಿರ್ತಿದೆಯಲ್ಲ. 9R ಈಕ್ವಲ್ ಟು ತಡ್ರಿ, ಇಲ್ಲೆರಡು 0 ಹೋಯ್ತಲ್ಲ, ಇಲ್ಲೆರಡು 0 ಹೋಗ್ಬೇಕು. ಇಲ್ಲೆರಡು ಕಾಮನ್ ಅದಾವಲ್ಲ, 3 ತೆಗೆದೆ. 150ರಾಗ 78 ಕಳೀರಿ, ಎಷ್ಟು ಬರುತ್ತೆ? 72 ಸಿಗುತ್ತೆ. 9 9 ರೇಟ್ ಈಕ್ವಲ್ ಟು 8%. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಎಷ್ಟು ಈಸಿಯಾಗೆ ಮಾಡ್ಬೇಕ್ರಿ ಇದನ್ನ, ಸುಮ್ಮನೆ ಲೆಂತ್ ಮೆಥಡ್ ಒಳಗೆ ಮಾಡ್ಕೊಂತ ಕುಂತ್ರೆ ಬರಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಒಂಥರ ಫುಲ್ ಈಸಿ ಐತಿ. ಇದ್ರೊಳಗೆ ಏನೋ ವ್ಯಾಲ್ಯೂನ ಕೊಟ್ಟಿಲ್ಲ, ಬರೀ ರೇಟ್ ಕೂಡಿಸ್ಕೊಂಡ್ಬಿಟ್ರೆ ಮುಗೀತು. ಆರ್ ವುಡ್ ಹ್ಯಾವ್ ಗೇನ್ಡ್ ಇಫ್ ಹಿ ವುಡ್ ಹ್ಯಾವ್ ಇನ್ವೆಸ್ಟೆಡ್ ಇನ್ ದ ಸ್ಕೀಮ್ ಡೈರೆಕ್ಟ್ಲಿ. 8 + 5 ಕೂಡಿಸ್ಕೊಂಡ್ಬಿಡ್ರಿ. ಇಲ್ಲಿ ಯಾವುದೇ ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ಮತ್ತೆ ಏನೈತ್ರಿ, ಅದನ್ನ ಕೂಡಿಸ್ಕೋಬೇಕಲ್ಲ. ಸಿಂಪಲ್ ಇಂಟ್ರೆಸ್ಟ್ ಕ್ವಶನ್ ಐತದು. 13%. ಆಪ್ಷನ್ ನಂಬರ್ ಬಿ ರೈಟ್ ಆನ್ಸರ್. ನೋಡಕ್ಕೆ ದೊಡ್ಡದು ಕ್ವಶನ್, ಅದ್ರೊಳಗೆ ಏನೂ ಇಲ್ಲ. ಈ ಥರ ಕ್ವಶನ್ ಬಂದರೆ ಬಿಟ್ಬಿಡ್ತೇವ್ರಿ ನಾವು. ನೆಕ್ಸ್ಟ್ ಈ ಥರ ಯಾವುದೇ ವ್ಯಾಲ್ಯೂ ಕೊಡಲಿಲ್ಲಪ್ಪ ಅಂದ್ರೆ ಮುಂದಿನ ಸತ ನಿಮ್ಮ ಎಕ್ಸಾಮ್ ಒಳಗೆ ಬಂದಾಗ ಡೈರೆಕ್ಟ್ ಸಿಂಪಲ್ ಇಂಟ್ರೆಸ್ಟ್ ಇದ್ದರೆ 2 ಕೂಡಿಸ್ಬಿಡ್ರಿ. ಒಂದು ವೇಳೆ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಇತ್ತಂದ್ರೆ ಸಿಂಪಲ್ ಇಂಟ್ರೆಸ್ಟ್ ಒಂದು ವೇಳೆ ಇಲ್ಲಿ ಬರೆದು ಬಿಡ್ತೀನಿ ತಡ್ರಿ. ಸಿ ಐ ಈಕ್ವಲ್ ಟು 8 + 5. ಇಲ್ಲಿ ನೋಡ್ರಿ 8% ಆ್ಯಂಡ್ 5%. ಒಂದು ಸತ ಕೂಡಿಸ್ಕೋರಿ. 8 5 13.85 40. ಇದು ಸಿ ಐ ಆಗಿಬಿಡ್ತಿತ್ತು. ಕಾಂಪೌಂಡ್ ಕೆಳನ ಡೈರೆಕ್ಟ್ 2 ಕೂಡಿಸ್ಕೊಂಡ್ರೆ, ಒಂದು ವೇಳೆ ಸಿ ಐ ಆದರೆ ಈ ರೀತಿ ಮಾಡಿಬಿಡ್ರಿ, ಮುಗೀತು. ನೆಕ್ಸ್ಟ್ ನೋಡ್ರಿ, ಅನ್ಸುತ್ತಲ್ರಿ. ಇದ್ದಂತೂ ಕ್ಯಾಲ್ಕುಲೇಟರ್ ತೊಗೊರಿ, ನಾನಂತೂ ಕ್ಯಾಲ್ಕುಲೇಟರ್ಲೇ ಮಾಡ್ತೀನಿ. ಕ್ಯಾಲ್ಕುಲೇಷನ್ ಅಂತೂ ಪೂರ ದೊಡ್ಡದು. ಸ್ಟೆಪ್ ಹೇಳ್ತೀನಿ, ಮಾಡ್ಕೊಂಬಿಡ್ರಿ ಬಡ ಬಡ. ಮೋಹನ್ ಬಾರೋಸ್ ಸಮ್ ಆಫ್ 422,092. ಇಲ್ಲಿ ನೋಡ್ರಿ, ಮೋಹನ್ 422,092 ಇಸ್ಕೊಂಬಂದಿರ್ತಾನೆ. 20% ಸಿಂಪಲ್ ಇಂಟ್ರೆಸ್ಟು. ಎಂಡ್ ಆಫ್ ದ ಇಯರ್ ಒಳಗೆ ಅವನು ಇಷ್ಟು ವಾಪಸ್ ಕೊಡ್ತಾನಂತ ಅವರಿಗೆ. 20% ಅಂದ್ರೆ 20 ಡಿವೈಡೆಡ್ ಬೈ 100. 1/5 ಬರೀತಿದ್ದೆ, ನಿಮ್ಗೆ ಗೊತ್ತಲ್ಲ ಅಂತ ಬರಲಿಲ್ಲ. ಇಲ್ಲೊಂದು 0 ಹೋದರೆ ಇಲ್ಲೊಂದು ಪಾಯಿಂಟ್ ಬರುತ್ತೆ. ಮಾಡಿರಿ ಕ್ಯಾಲ್ಕುಲೇಟರ್ ಒಳಗೆ. ಸ್ಟಾರ್ಟ್ ಆಯಿತು. ಇದು ಎಷ್ಟು ಬರುತ್ತೆ ಅಂದ್ರೆ ಕ್ಯಾಲ್ಕುಲೇಟರ್ದಾಗ ಮಾಡೀನಿ ನಾನು. ರಿಮೂವ್ ಮಾಡ್ತೀನಿ. 422,092 ಇಂಟು 2. 422,009.2 ಇಂಟು 2.
84,418 418.4 ಬಂತು. ಇವಾಗ ನೋಡ್ರಿ, ಈಗ ಅದನ್ನು ನಾವು ಕೊಟ್ಟ ನೋಡ್ರಿ ಆ ಅಮೌಂಟ್ ಕಳೀರಿ ಸದ್ದು 422,092 ಮೈನಸ್ 21,679 ಇದೆಷ್ಟು ಕಳೆದ್ರೆ ವ್ಯಾಲ್ಯೂ 400,413. ನೀವು ಮಾಡಿರಿ ಹಂಗೆ ಕ್ಯಾಲ್ಕುಲೇಷನ್ನು, ಕ್ಯಾಲ್ಕುಲೇಟರ್ನಾಗ ಮಾಡಿರಿ ಇದನ್ನು. ನೆಕ್ಸ್ಟು 400,413 ಉಳಿದ ವ್ಯಾಲ್ಯೂ ಏನಂದು ನೋಡ್ರಿ, 400,413 ಈ ಉಳಿದ ವ್ಯಾಲ್ಯೂ ಏನದಲ್ಲ, ಮತ್ತು ಇದ್ರದ್ದು 20% ಸೆಕೆಂಡ್ ಇಯರ್ ಅಂತ ಕೊಟ್ಟ ನೋಡ್ರಿ ಇಲ್ಲಿ. ಸೆಕೆಂಡ್ ಇಯರ್ ಅಂದರೆ 2ನೇ ವರ್ಷ, ಇದು 1ನೇ ವರ್ಷ ಆಯ್ತು, ಇದು 2ನೇ ವರ್ಷ. 20% ಡಿವೈಡೆಡ್ ಬೈ 100, ಈ 0 ತೆಗೆದ್ರೆ ಇಲ್ಲೊಂದು ಪಾಯಿಂಟ್ ಬಂತು. ಇಲ್ಲಿ ತೆಗೆದ್ರೆ 882.6 ಬಂತ್ರಿ. ಈಗ ಇಷ್ಟು ಕೂಡಿಸ್ಕೊಂಬಿಡ್ರಿ. ಈಗ ಇವು ಮೂರು ಕೂಡಿಸ್ಕೋರಿ. ಈಗ 400,413 ಪ್ಲಸ್ 84418.4 ಪ್ಲಸ್ 80082.6 ಈಕ್ವಲ್ ಟು ಆಪ್ಷನ್ ನಂಬರ್ ಡಿ ಆಗುತ್ತೆ ರೀ. ಇದು 564,914. ಇದು ಸಿಂಪಲ್ ಇಂಟ್ರೆಸ್ಟ್ ಒಳಗೆ ಇನ್ಸ್ಟಾಲ್ಮೆಂಟ್ ಒಳಗೆ ಬರುವಂಥ ಕ್ವಶನ್. ಇದು ಇನ್ಸ್ಟಾಲ್ಮೆಂಟ್. ಕಾಂಪೌಂಡ್ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಈಸಿ ಐತ್ರಿ, ಸಿಂಪಲ್ ಇಂಟ್ರೆಸ್ಟ್ ಇನ್ಸ್ಟಾಲ್ಮೆಂಟ್ ಟಫ್ ಐತಿ. ಈ ಕ್ವಶನ್ ಇದೇ ರೀತಿ ಐತಿ. ಇದನ್ನು ನೀವು ಮಾಡ್ಬಿಟ್ಟು ನೋಡ್ರಿ, ಇದನ್ನ ಕ್ಯಾಲ್ಕುಲೇಟರ್ ಯೂಸ್ ಮಾಡಲೇಬೇಕು. ಇದು ಪೂರ ಕ್ಯಾಲ್ಕುಲೇಷನ್ ಆಯ್ತು. ಫಸ್ಟಿಗೆ 141,545 ಅಮೌಂಟ್ ತಂದಿರ್ತಾನೆ. 11% ಇಂಟ್ರೆಸ್ಟ್, 11 ಡಿವೈಡೆಡ್ ಬೈ 100 ಈಕ್ವಲ್ ಟು 155,695 ಎಷ್ಟು ಬರುತ್ತೆ ರೀ. ಈಗ ನೆಕ್ಸ್ಟ್ ನೋಡ್ರಿ, ಇದ್ರೊಳಗೆ ಕಳಿತೀನಿ ರೀ ನಾ. ಈಗ 141545 ಮೈನಸ್ 25,490 ಕಳಿತೀನಿ. 25,490 ಇಷ್ಟ್ರಾಗ ಇಷ್ಟು ಕಳಿತೀನಿ. ಯಾಕಂದ್ರೆ ರಿಟರ್ನ್ ಮಾಡಿರ್ತಾನಲ್ಲ, ರೊಕ್ಕ ವಾಪಸ್ ಇಸ್ಕೊಂಡು ಬಂದಿದ್ದು ರೊಕ್ಕನ ರಿಟರ್ನ್ ಮಾಡಿರ್ತಾನೆ. ಇಷ್ಟು ಬಂತು. ಈಗ ಮತ್ತು ಸೆಕೆಂಡ್ ಇಯರ್ ಅಂತ ಕೇಳಿದಾನೆ. 1ನೇ ವರ್ಷ ಆಯಿತು, 2ನೇ ವರ್ಷ ಸ್ಟಾರ್ಟ್ಲ 11 60 55 ಇಂಟು 11 ಡಿವೈಡೆಡ್ ಬೈ 100 ಈಕ್ವಲ್ ಟು 12,766.05 ಬರುತ್ತೆ ರೀ. ಈ 11% ಅಂದ್ರೆ ಇವಷ್ಟು ಕೂಡಿಸುವರಿ. ಈಗ ಮುಗೀತು. 155,609.95 ಪ್ಲಸ್ 1 ನಿಮಿಷ ರೀ 1160.55 ಪ್ಲಸ್ 12,766.05 ಈಕ್ವಲ್ ಟು 144,391 ಬರುತ್ತೆ ನೋಡ್ರಿ ಆನ್ಸರ್. 144,391 ಅರ್ಥ ಆಯ್ತು ಅನ್ಕೋತೀನಿ. ಕ್ಯಾಲ್ಕುಲೇಷನ್ ಮಾತ್ರ ಹೆವಿ ಐತಿ. ಸೀಸನ್ ಒಳಗೆ ಕೇಳಿದ್ದ, ಅದು ಟೈರ್ 2 ಒಳಗೆ ಕೇಳಿದ್ದು, ಟೈರ್ 1 ಒಳಗಲ್ಲ, ಟೈರ್ 2 ಒಳಗೆ.
ಬರೀ ಕ್ಯಾಲ್ಕುಲೇಷನ್ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡ್ರಿ. ಇದೊಂದು ಪ್ರಶ್ನೆ ಹೇಳಿದ್ರೆ ಮುಗೀತು. ಲಾಸ್ಟ್ನೇ ಪ್ರಶ್ನೆ ಕ್ಯಾಟ್ ಎಕ್ಸಾಮ್ ಒಳಗೆ ಕೇಳಿದ್ರೆ ಅದು ಕ್ಯಾಟ್ ಭಾರಿ ಆಯ್ತದ ಕ್ವಶನ್. ಇಲ್ಲಿ ನೋಡ್ರಿ, ಫಸ್ಟು 8,500 ಇದನ್ನ ಹೇಳಿ ನಿಮ್ಗೆ ಸಿಂಪಲ್ ಇಂಟ್ರೆಸ್ಟ್ ಇಲ್ಲೇ ಸಿಗುತ್ತಲ್ರಿ. 8,500 ಒಳಗೆ 110, 50 ಇಷ್ಟರಾಗ ಇಷ್ಟು ತೆಗೆದ್ರೆ ಸಿಂಪಲ್ ಇಂಟ್ರೆಸ್ಟ್ ಸಿಗುತ್ತೆ. ಅದನ್ನ ತೋರಿಸ್ಬಿಡ್ತೀನಿ ರೀ. 110, 50 ಮೈನಸ್ 8,500 ಈಕ್ವಲ್ ಟು ಎಷ್ಟು ಬರುತ್ತೆ ರೀ? 2,550 ಸಿಂಪಲ್ ಇಂಟ್ರೆಸ್ಟು. ಇವಾಗ ನೋಡ್ರಿ, 2,550 ಈಕ್ವಲ್ ಟು ನೋಡ್ರಿ, ಫಸ್ಟ್ 8,500 ಪ್ರಿನ್ಸಿಪಾಲ್ ಇಂಟು 6 ಇಯರ್ ಇಂಟು ರೇಟ್ ಗೊತ್ತಿಲ್ಲ ಡಿವೈಡೆಡ್ ಬೈ 100. ಇವೆರಡು ಸೊನ್ನೆ 85 ಅಂದರೆ 85 3 3 ಹೋಗುತ್ತಲ್ರಿ, ಅಂದ್ರೆ 30. ಇಲ್ಲಿ ನೋಡ್ರಿ, ನಿಮ್ಗೆ ಗೊತ್ತಾಗಲಿ 30/6 ಇಂಟು 5% ಬಂತು. ಇಫ್ ದ ರೇಟ್ ಬಿಕಮ್ಸ್ 1.8 ಟೈಮ್ಸ್, ಈ 5% ಏನೈತೆ ನೋಡ್ರಿ, ಅದು 1.8 ಟೈಮ್ಸ್ ಆದ್ರೆ ಎಷ್ಟು ಬರುತ್ತೆ? 18 ಇಲ್ಲ 90 ಅಂದ್ರೆ 9% ರೇಟ್ ಆಗುತ್ತೆ, ಹೌದಲ್ಲ? 1.8 ಟೈಮ್ಸ್ ಅಂದ್ರೆ 9% ರೇಟ್ ಆಗುತ್ತಾ? ದ ಅಮೌಂಟ್ ಆಫ್ ದ ಸೇಮ್ ಪ್ರಿನ್ಸಿಪಲ್ ಇನ್ 5 years. ಡೈರೆಕ್ಟ್ ಹೇಳ್ರಿ ಡೈರೆಕ್ಟ್ ಆಯ್ತು ನೋಡ್ರಿ. ಫಸ್ಟ್ ಪ್ರಿನ್ಸಿಪಲ್ ಎಷ್ಟೈತಿ? ಈಗ ಅಮೌಂಟ್ ಕೇಳ್ಯಾನ. ಈಗ ನೋಡ್ರಿ 9% ಇಂಟು 5 year ಈಕ್ವಲ್ ಟು 45% ಪ್ಲಸ್ 100%. ಅಮೌಂಟ್ ಅಂತ ಕೇಳಿದ ನೋಡ್ರಿ ಅವನು. ಅಮೌಂಟ್ ಅಂತ ಕೇಳಿದ್ರೆ 100% ಪ್ಲಸ್ ಅಷ್ಟು ತೊಗೋಬೇಕು. ಇಲ್ಲಿ ನೋಡ್ರಿ 8,500 ಡಿವೈಡೆಡ್ ಬೈ 100% ಇಂಟು 145. ಇವೆರಡು ಸೊನ್ನೆ ಇಷ್ಟು ಕಳೆದ್ರೆ ಆಪ್ಷನ್ ನಂಬರ್ ಡಿ ರೈಟ್ ಆನ್ಸರ್. 12,325. ಕ್ಯಾಲ್ಕುಲೇಷನ್ ಮಾಡಿರಿ. 85 ಇಂಟು 145 ಮಾಡಿರಿ. ಇನ್ನು ಮುಂದಿನ ಕ್ವಶನ್ ನೋಡ್ರಿ, ಲಾಸ್ಟ್ ಕ್ವಶನ್. ಇದು ನಾನು ಸ್ವಲ್ಪ ಅರ್ಥ ಮಾಡ್ಕೊರಿ. ಈಸಿ ಐತಿ, ಅಷ್ಟೇನು ಇದೇನಿಲ್ಲ. ಬರೀ ನೋಡ್ರಿ, ಹೇಳ್ತೀನಿ. ಏನಿಲ್ಲ, 3 ಲೈನ್ ಒಳಗೆ ಮಾಡ್ತೀನಿ ಇದನ್ನು. 3 ಲೈನು ಸ್ವಲ್ಪ ಉದ್ದ ಆಗುತ್ತೆ. ನೀವು ಕ್ಯಾಲ್ಕುಲೇಷನ್ನು ಅಲ್ಲಿ ಎಷ್ಟು ಏನು ಅಂತ ಇಂಟು ಮಾಡೋದು ಅಲ್ಲೇ ನೀವು ಕನ್ಫ್ಯೂಸ್ ಆಗ್ತೀರಿ. ಹೊಳ್ಳೆ ಮೇಲೆ 1-2 ಸತ ನೋಡ್ರಿ ವಿಡಿಯೋನ, ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ವೀರು ಇನ್ವೆಸ್ಟ್ ಮಾಡಿದ್ದು ಯಾವಾಗ 100% ಇರುತ್ತೆ. 10,000 ಇಲ್ಲ 10,000 ಡಿವೈಡೆಡ್ ಬೈ 100 ಇಂಟು ಇಲ್ಲಿ ನೋಡ್ರಿ, ಇನ್ವೆಸ್ಟ್ ಆ್ಯಂಡ್ ಎಕ್ಸಾಕ್ಟ್ಲಿ ಆಫ್ಟರ್ 2 years Joy invested by 8,000 at 10% annual interest. How many years after Viru investment will their balance principal accumulated interest be equal ಅಂತ ಕೇಳಿದಾನೆ. ಎಷ್ಟು ಇನ್ವೆಸ್ಟ್ ಮಾಡೋಣಂತ ಗೊತ್ತಿಲ್ಲ ನಮ್ಗೆ. 5% ಅಂತ ಕೊಟ್ಟಿದ್ದಾನೆ, ಅಂದ್ರೆ 100 + 5 ಅಂತ ಬರ್ಕೋಬೇಕು ನಾವು. ಈಗ 5
ಇಲ್ಲಿ ನೋಡ್ರಿ 100+5 ಅಂತ ಬರ್ಕೊಂಡ್ರೂ ಎಕ್ಸಾಕ್ಟ್ಲಿ ಆಫ್ಟರ್ 2 ಇಯರ್ಸ್ 2 ಅಂತ ಬರ್ಕೊಳ್ಳಂತ ಇಲ್ಲ ನಮಗೆ. ಇಯರೇ ಗೊತ್ತಿಲ್ಲ, ಹಿಂದಿನ ಇಯರ್ ಗೊತ್ತಿಲ್ಲ ನಮಗೆ, ಮುಂದಿನ ಆಫ್ಟರ್ ಅಂದ್ರೆ ಮುಂದಿನ ಬರುತ್ತೆ ರೀ. ಈಗಿನ ಪ್ರೆಸೆಂಟ್ ಇಯರ್ ನಮ್ಗೆ ಗೊತ್ತಿಲ್ಲ. ಅದಕ್ಕೆ 100+5t ಅಂತ ಬರ್ಕೊತೀನಿ. ನೆಕ್ಸ್ಟ್ ಜಾಯ್ ಇನ್ವೆಸ್ಟೆಡ್ RS 8,000. ಇವನು 8,000 ಇನ್ವೆಸ್ಟ್ ಮಾಡ್ತಾನಂತ. ಇಂಟು ಇಲ್ಲಿ ನೋಡ್ರಿ 10% ಸಿಂಪಲ್ ಇಂಟ್ರೆಸ್ಟ್, 10% ಸಿಂಪಲ್ ಆ್ಯನ್ಯುವಲ್ ಇಂಟ್ರೆಸ್ಟ್. ಹೌ ಮೆನಿ ಇಯರ್ಸ್? ಇಲ್ಲಿ ಇಯರೇ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ 100+10 10% ಕೊಟ್ಟಾನ. 10% ಇಂಟು ಇಲ್ಲಿ ನೋಡ್ರಿ, ಸ್ವಲ್ಪ ಗಮನ ಕೊಡ್ರಿ. ಇಲ್ಲಿ ಏನು ಮಾಡ್ತಾನಂತ, T-2 T-2 ಯಾಕೆ ಬರ್ತಾನಂದ್ರೆ ಆಫ್ಟರ್ 2 ಇಯರ್ಸ್. ಆಫ್ಟರ್ 2 ಇಯರ್ಸ್ ಟಿ ಆಗಿನ ಆಫ್ಟರ್ 2 ಇಯರ್ಸ್ T-2 T-2 ಅಂದ್ರೆ ನಮಗೆ ಟಿ ಸಿಕ್ತಂದ್ರೆ -2 ಅಂದ್ರೆ ಇದ್ರದ್ದು ಸಿಗುತ್ತೆ. ಟಿ ಸಿಕ್ಕರೆ ಇದ್ರದ್ದು -2 ಇದ್ರದ್ದು. ಅರ್ಥ ಆಯ್ತಲ್ಲ? T-2 ಯಾಕೆ ಬರ್ತಂದ್ರೆ ಟಿ ಅನ್ನು ಈ ಇಯರ್ದು. ಇಲ್ಲಿ 2 ಇಯರ್ಸ್ ಆಫ್ಟರ್ ಅಂತ ಕೊಟ್ಟಾನ. ಆಫ್ಟರ್ ಅಂದರೆ ಇಲ್ಲಿ ಫಸ್ಟ್ನೇದು 2 ಇಯರ್ಸ್ ಎಲ್ಲಿ ಹೋಯ್ತು? ಅದಕ್ಕೆ ಟಿ ಅಂತ ಬರ್ಕೊಂಡೆ. -2 ಯಾಕೆ? ಇಲ್ಲಿ ಇಯರ್ಸೇ ಗೊತ್ತಿಲ್ಲ. ಈ ಇಯರ್ ಸಿಕ್ಕರೆ ಇದು ಸಿಗುತ್ತೆ. ಅರ್ಥ ಮಾಡ್ಕೊಳ್ರಿ, ಇದು ಕಾಂಪ್ಲಿಕೇಟೆಡ್ ಕ್ವಶನ್ ಐತೆ. ಇಲ್ಲಿ ಫಸ್ಟ್ ಆಫ್ಟರ್ 2 ಇಯರ್ಸ್ ಅಂದ್ರೆ ಫಸ್ಟ್ 2 ಇಯರ್ಸ್ ಇಲ್ಲಿ ಸಿಕ್ಕಿಲ್ಲ. ಅದಕ್ಕೆ 100+5t ಅಂತ ಬರ್ಕೊಂಡೆ. 100% ಅಮೌಂಟು ಪ್ಲಸ್ 5% ಸಿಂಪಲ್ ಇಂಟ್ರೆಸ್ಟು. ಟಿ ಗೊತ್ತಿಲ್ಲ, ಟಿ ಅಂತ ಬರ್ಕೊಂಡೆ. ಇಲ್ಲಿ ನೋಡ್ರಿ 100 ಐತಿ ಪ್ಲಸ್ಸು 10% ರೇಟ್ ಐತಿ. T-2 ಯಾಕೆ ಬರ್ಕೊಂಡೆ ಅಂದ್ರೆ ಇಲ್ಲಿ ರೇಟೇ ಗೊತ್ತು, ಇಲ್ಲಿ ಟೈಮ್ ಗೊತ್ತಿಲ್ಲ. ಈ ಟೈಮ್ ಗೊತ್ತಾದರೆ ಈ ಟೈಮ್ ಗೊತ್ತಾಗುತ್ತೆ ನನಗೆ, ಅದೆಲ್ಲ. ಅದಕ್ಕೆ T-2 ಅಂತ ಬರ್ಕೊಂಡೀನಿ. ಇಲ್ಲಿ ನೋಡ್ರಿ, ಇವೆರಡು ಇನ್ನೂ ಏನರ ಹೋಗ್ತಾವನು. 20ರಿಂದ ಹೋಗುತ್ತಾರೆ. 24 25 5 × 100 500 ಪ್ಲಸ್ 5 × 5 25t ಈಕ್ವಲ್ ಟು 4 × 100 400 ಪ್ಲಸ್ 4 × 10 × t 4 × ಇದು 100 ಆಯ್ತು ರೀ. 4 × 100 400 4 × 10 × t 10t 10 × t 10t × 4 40t ಮೈನಸ್. ಇವಾಗ ಏನು ಮಾಡಿಬಿಡ್ತೀರಿ, 4 2 8 ಮಾಡ್ತಾರೋ, ಅಥವಾ ಇಲ್ಲಿ ಯಾರೊಬ್ಬರು 10 2 20 ಮಾಡಿಬಿಡ್ತೀರಿಲ್ಲ. 4 10 40 42 80 ನೋಡ್ರಿ. ಅಷ್ಟು ಇದರಿಂದ ಇವು ಮೂರಕ್ಕೂ ಅಷ್ಟಕ್ಕೂ ಏನು ಗುಣಿಸ್ಬೇಕ್ರಿ ನಾವು. ಇದರಿಂದ ಇದು ಗುಣಿಸಿದ, ಇದರಿಂದ ಇವೆರಡಕ್ಕೂ ಗುಣಿಸಿದ 10t ಆಯಿತು. ಈಗ ಮತ್ತೆ ಇದರಿಂದ ಇದಕ್ಕೆ ಗುಣಿಸ್ತೀನಿ. 4 40 42 80 ಆಯಿತು. ಇವಾಗ ನೋಡ್ರಿ 25t 40t ಎಷ್ಟಾಗುತ್ತೆ? 15t ಆಗುತ್ತೆ. 25t ಒಳಗೆ 40t ಒಳಗೆ 25t ಕಳೆದ್ರೆ 15t. 15t ಈಕ್ವಲ್ ಟು 500 400 ಕಳೆದ್ರೆ 100. 100+80 180 ಅಂತಂದ್ರೆ ನೋಡ್ರಿ 25t ಐತಿ 40t ಐತಿ. ಈ ಟಿ ಒಳಗೆ ಈ ಟಿ ಕಳೆದ್ರೆ 15t ಬರುತ್ತೆ. 500 ಒಳಗೆ 400 ಕಳೆದ್ರೆ 100 ಬರುತ್ತೆ. ಆ 100 ಒಳಗೆ -80 +80 ಆಗುತ್ತೆ. 180 ಆಯಿತು. 180 ಅಂದರೆ ಟಿ ವ್ಯಾಲ್ಯೂ ಎಷ್ಟಾಯಿತು?
12, 15 ಇಂಟು 12 ಟಿ ಈಕ್ವಲ್ ಟು 12. ಇದ್ರ ವ್ಯಾಲ್ಯೂ ಕೇಳಿದ್ರೆ ಇದು ಆಗಿಂದ ಇದು ಇತ್ತಲ್ರಿ, 12 + 2 14 ಆಯಿತು. ಇದ್ರ ವ್ಯಾಲ್ಯೂ ಕೇಳಿದನ ಎಲ್ಲಿದ್ರೆ ವೀರು ಇನ್ವೆಸ್ಟ್ಮೆಂಟ್ ದೇರ್ ಬ್ಯಾಲೆನ್ಸ್ ಹೌ ಮೆನಿ ಇಯರ್ಸ್ ಆಫ್ಟರ್ ವೀರು ಇನ್ವೆಸ್ಟ್ಮೆಂಟ್ ವಿಲ್ ದೇರ್ ಬ್ಯಾಲೆನ್ಸ್ ಪ್ರಿನ್ಸಿಪಲ್ ಪ್ಲಸ್ ಅಕ್ಯುಮುಲೇಟೆಡ್ ಇಟ್ಸ್ ಇಂಟ್ರೆಸ್ಟ್ ಬಿ ಈಕ್ವಲ್ 12 ಆಗುತ್ತೆ. ಟಿ ಈಕ್ವಲ್ ಟು 12. ಇಲ್ಲಿ ಕ್ವಶನ್ನು ಒಂದು ಸ್ವಲ್ಪ ಕಾಂಪ್ಲಿಕೇಟೆಡೂ ಐತಿ, ಯಾವಾಗ ಕೇಳೋಣಂತ ಗೊತ್ತಾಗಲ್ಲ. ಇವಾಗ ನಾವು 12 ಹಾಕ್ಬೇಕೋ 14 ಹಾಕ್ಬೇಕೋ ಗೊತ್ತಾಗಲ್ಲ. 10 ಅಂತ ಬರಲ್ರಿ, 14 ಅಥವಾ 12. ಇಲ್ಲಿ ನೋಡ್ರಿ ಏನು ಕೇಳೋಣ, ಆಫ್ಟರ್ ವೀರೂಸ್ ಇನ್ವೆಸ್ಟ್ಮೆಂಟ್ ವಿಲ್ ದೇರ್ ಹೌ ಮೆನಿ ಇಯರ್ಸ್ ವೀರು ಇನ್ವೆಸ್ಟ್ಮೆಂಟ್ ವಿಲ್ ದೇರ್ ಬ್ಯಾಲೆನ್ಸ್ ಪ್ರಿನ್ಸಿಪಲ್ ಅಕ್ಯುಮುಲೇಟೆಡ್ ಇಂಟ್ರೆಸ್ಟ್ ಬಿ ಈಕ್ವಲ್. ಇದ್ರದ್ದು ಕೇಳಿದ್ರೆ 12 ಆಗುತ್ತೆ ರೀ, ಇದ್ರದ್ದು ಕೇಳಿದ್ರೆ 14 ಆಗುತ್ತೆ. ಈಗ ಇಲ್ಲಿ ಹೌ ಮೆನಿ ಇಯರ್ಸ್ ಅಂತ ಕೇಳಿದಾನೆ. ಹೌ ಮೆನಿ ಇಯರ್ಸ್ ಆಫ್ಟರ್ 12 ಇಯರ್ಸ್, ಹೌದಲ್ಲ, 12 ಇಯರ್ಸ್ 12 ವರ್ಷ ಆಗಿಂದ. ನೋಡ್ರಿ ಕನ್ಫ್ಯೂಸ್ ಆಗುತ್ತೆ ಇದು ಕ್ವಶನ್ನ. ಈ ಹೌ ಯಾವುದಕ್ಕೆ ಬಂದದಂತ ನೀವೇ ಗೊತ್ತು ಮಾಡ್ಕೊರಿ. ಹೌ ಮೆನಿ ಇಯರ್ಸ್ ಆಫ್ಟರ್ ವೀರು ಇನ್ವೆಸ್ಟ್ಮೆಂಟ್. ಇಲ್ಲಿ ನೋಡಿದ್ರೆ ಇಲ್ಲಿ ಆಪ್ಷನ್ 5 ಕೊಟ್ಟಾನ ಮಾರ್ಕ್ ಟೆಸ್ಟ್ ಒಳಗೆ. ಎಕ್ಸಾಮ್ ಒಳಗೆ ಮಾತ್ರ 12 ಆನ್ಸರ್ ಅದ. ಇದರ ಆನ್ಸರ್ ಕರೆ ಹೇಳ್ಬೇಕಂದ್ರೆ 14 ಐತ್ರಿ. ಇದ್ರದ್ದು ಕೇಳಿದ್ರೆ ಇದ್ರ ನಂತರ 12 ಅಂತ ಮಾಡ್ಕೊರಿ, 12 ಆಗುತ್ತೆ. ಯಾಕಂದ್ರೆ ಇದು ಸಿಕ್ಕರೆ ಇದು ನಮ್ಮ ವ್ಯಾಲ್ಯೂ ಸಿಗುತ್ತೆ. ಟಿ ವ್ಯಾಲ್ಯೂ 12 ಅಲ್ಲ. ಆಪ್ಷನ್ ನಂಬರ್ ಸಿ ರೈಟ್ ಆನ್ಸರ್. ಎಕ್ಸಾಮ್ ಒಳಗೆ 12 ರೈಟ್ ಆಗೈತೆ ರೀ, ಮಾರ್ಕ್ ಒಳಗೆ 14 ಅಂತ ಕೊಟ್ಟಿದ್ದ. ಸೇಮ್ ಟು ಸೇಮ್ ಕ್ವಶನ್, ಏನೂ ರಿಪೀಟ್ ಆಗಿಲ್ಲ, ಆದ್ರೆ ಮಾರ್ಕ್ ಒಳಗೆ 14 ಅಂತ ಕೊಟ್ಟಿದ್ದ. ಅಲ್ಲಿ ಮಾತ್ರ 12 ಕರೆಕ್ಟ್ ಮಾಡಿದ್ದಾರೆ ಅವ್ರ ಕೀ ಆನ್ಸರ್ ಒಳಗೆ. ನೋಡೋಣ ತಡ್ರಿ, ಇನ್ನೊಂದು ಸ್ವಲ್ಪ ಏನೈತಿ. ಹೌ ಮೆನಿ ಇಯರ್ಸ್ ಫಸ್ಟು 10,000 5% ಅನ್ಯುವಲ್ ಇಂಟ್ರೆಸ್ಟು ಮಾಡಿದ್ದಾನು. ರೈಟ್. ಹೌ ಮೆನಿ ಇಯರ್ಸ್ ಅಂದ್ರೆ ಇದು ಗೊತ್ತಾದ್ರೂ ಇದು ನಮ್ಗೆ ಗೊತ್ತಾಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಟಿ ಈಕ್ವಲ್ ಟು 12. ಅವ್ರ ಮಾರ್ಕೊಳಗೆ ಹಂಗೆ ಕೊಟ್ಟನ್ರಿ, ಮಾರ್ಕೊಳಗೆ ಒಮ್ಮೊಮ್ಮೆ ಮಿಸ್ಟೇಕ್ ಹಾಕಿರ್ತಾವೆ ಅವ್ರ ಇನ್ಸ್ಟಿಟ್ಯೂಟ್ ಅವ್ರು ಇದನ್ನು ಮಾಡುವಾಗ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆದ್ರೆ.